ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಹಳ್ಳಿ. ಕೆಲವು ತಪ್ಪನ್ನು ಮಾಡೋಕ್ಕೆ ಮೊದಲು ಯೋಚನೆ ಮಾಡಬೇಕು, ಇಲ್ಲಾಂದರೆ ಮಾಡಿದ ಮೇಲೆ ಚಿಂತೆ ಮಾಡಬೇಕು. ಇದು ಎಲ್ಲರಿಗೂ ಅನ್ವಯ. ಇಂಥ ಚಿಂತೆಯನ್ನು ಈಗ ಮಾಡ್ತಾ ಇರೋರು ಯಾರು ಗೊತ್ತಾ? ಉತ್ತರ ಪ್ರದೇಶದ ಮುಸ್ಲಿಮರು. ಸಂಭಲ್ ಮಸೀದಿ ವಿವಾದ ಆಯ್ತಲ್ಲ, ಅದೇ ಆ ದಿನ ಯಾಕಾದರೂ ಕೋರ್ಟಿಗೆ ವಿರುದ್ಧವಾಗಿ ನಡೆದುಕೊಂಡ್ರೋ ಅನ್ನೋ ಥರ ಈಗ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಮಾಡ್ತಾ ಇದೆ. ಆ ದಿನ ಏನಾಯಿತು ಅಂತ ನಿಮಗೂ ಗೊತ್ತಿದೆ. ಸಂಬಲ್ ಅನ್ನೋ ಮಸೀದಿ ಅನ್ನೋದು ನಮ್ಮ ದೇವಸ್ಥಾನ, ಅಲ್ಲಿ ಕಲ್ಕಿ ಅವತಾರ ತಾಳ್ತಾನೆ ಅನ್ನೋದು ನಮ್ಮ ನಂಬಿಕೆ ಅಂತ ನಮ್ಮ ಹಿಂದೂಗಳ ವಾದ. ಹೀಗಾಗಿ ಕೋರ್ಟ್ಗೆ ವಿಡಿಯೋ ಸರ್ವೆಗೆ ಅವಕಾಶ ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಲಾಯಿತು. ಕೋರ್ಟ್ ಕೂಡ ಈ ಅರ್ಜಿ ಯೋಗ್ಯವಾಗಿದೆ ಅಂತೂ ಕೋರ್ಟ್ ಕಡೆಯಿಂದಲೇ ಅಧಿಕಾರಿಗಳನ್ನು ಮಸೀದಿ ಸರ್ವೆಗೆ ಕಳಿಸ್ತು. ಆದರೆ ಅಲ್ಲಿನ ಮುಸ್ಲಿಮರು ಕಲ್ಲು ತೂರಾಟ ಮಾಡಿ ಅಧಿಕಾರಿಗಳಿಗೆ ಗಾಯ ಮಾಡಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂದಾಗ ಪೊಲೀಸರು ನಮ್ಮ ಹತ್ರ ಇರೋ ಗನ್ನು ಆಯುಧ ಪೂಜೆಗೆ ಇಡೋದಕ್ಕಲ್ಲ ಅನ್ನೋದನ್ನು ತೋರಿಸಿದರು. 5 ಜನರನ್ನು ಸೀದಾ 72 ಕನ್ಯರ ಬಳಿ ಕಳಿಸಿದರು. ಅದಾದಮೇಲೆ ಕರೆಂಟ್ ಕಳ್ಳ UP ಮುಸ್ಲಿಮರಿಂದ ಇನ್ನೊಂದು ದೇವಸ್ಥಾನ ಸಿಕ್ಕಿರೋ ಕಥೆಯನ್ನು ಕೂಡ ನಾನು ಆಲ್ರೆಡಿ ನಿಮಗೆ ಮಸಾಲಾ ಪಾಪಡಲ್ಲಿ ಹೇಳಿದ್ದೀನಿ. ಅದು ಕೂಡ ಸಂಬಲ್ನಲ್ಲಿಯೇ. ಸಂಬಲ್ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಕರೆಂಟ್ ಕಳ್ಳರು ಆಗ್ಬಿಟ್ಟಿದ್ರು. ಆ ಏರಿಯಾದ ಮಸೀದಿ, ಮದರಾಸಗಳಲ್ಲಿ ವಿದ್ಯುತ್ ಕಳ್ಳತನ, ಅಕ್ರಮ ಸಂಪರ್ಕ, ಹೀಗೆ ಎಲ್ಲ ಇಲ್ಲಿಗಲ್ ಕೆಲಸಗಳು. ಅದರ ವಿರುದ್ಧ ಅಲ್ಲಿನ ಜಿಲ್ಲಾಧಿಕಾರಿ ಹಾಗೂ ಪೊಲೀಸರು ಅಭಿಯಾನವನ್ನು ಶುರು ಮಾಡಿದ್ರು. ಆ ಏರಿಯಾಕ್ಕೆ ಹೋಗೋದು, ಕರೆಂಟ್ ಕಳ್ಳರನ್ನ ಹಿಡ್ಕೊಂಬರೋದು. ಹೀಗೆ ಹೋದಾಗ ಇದೇನಿದು, ಒಂದು ಕಟ್ಟಡಕ್ಕೆ ಬೀಗ ಹಾಕಿದೆಯಲ್ಲ ಅಂತ ನೋಡಿದ್ದಾರೆ. ಒಳಗಡೆ ಏನಿದೆ ಅಂತ ಬೀಗ ಹೊಡೆದು ನೋಡಿದ್ರೆ ಶಿವನ ದೇವಸ್ಥಾನ. ಅದನ್ನು ನೋಡಿದ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಬಾಗಿಲು ತೆಗೆಸಿದ್ರು, ಶುದ್ಧಿ ಕಾರ್ಯವನ್ನು ಮಾಡಿಸಿದ್ರು. ಪೊಲೀಸರು ಕೂಡ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ ನಾವು ಅಂದರೆ ಹಿಂದೂಗಳು ಕಳೆದುಕೊಂಡ ದೇವಸ್ಥಾನಗಳನ್ನು ಮರಳಿ ಪಡೆಯೋ ಕೆಲಸಕ್ಕೆ ಎಷ್ಟು ವೇಗ ಸಿಕ್ಕಿದೆ ಅಂದರೆ, ಆ ದಿನ ಅದೊಂದು ಮಸೀದಿಯನ್ನು ಬಿಟ್ಟು ಕೊಟ್ಟಿದ್ದಿದ್ರೆ ಇಂತಹ ಗತಿ ಬರ್ತಾ ಇರಲಿಲ್ಲ ಅಂತ ಮುಸ್ಲಿಮರು ತಲೆಯ ಮೇಲೆ ಟವಲ್ ಹಾಕ್ಕೊಂಡು ಕೂರೋ ಥರ ಆಗಿದೆ. ಕಾನ್ಪುರದ ಮೇಯರ್ ಪ್ರಮೀಳಾ ಪಾಂಡೆ ಅವರ ಹೆಸರನ್ನು ಕೇಳಿದ್ರೇ ಅಲ್ಲಿ ಅಲ್ಪ ಪ್ರಮಾಣದಲ್ಲಿ ಇರೋರು ಸ್ವಲ್ಪ ಪ್ರಮಾಣದಲ್ಲಿ ಬೆವರೋಕೆ ಶುರು ಮಾಡ್ತಾ ಇದ್ದಾರೆ. ಇದ್ರೆ ಇರಬೇಕಪ್ಪ ಇಂಥ ಮೇಯರ್ ಅಂತ ಹಿಂದೂಗಳು ಅಂದ್ಕೊಂಡ್ರೆ, ಯಾಕಪ್ಪ ಇಂಥ ಮೇಯರ್ ಗೆದ್ದರು ಅಂತ ಮುಸ್ಲಿಮರು ಡಿಪ್ರೆಷನ್ನಿಗೆ ಹೋಗ್ತಾ ಇದ್ದಾರೆ. ಆ ಥರ ಇದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನು ಕರೆದ್ರು. ಕಾನ್ಪುರದ ಮುಸ್ಲಿಂ ಏರಿಯಾಗಳಲ್ಲಿ ಎಲ್ಲೆಲ್ಲಿ ದಶಕಗಳಿಂದ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿತ್ತಲ್ಲ, ಅದನ್ನೆಲ್ಲ ಓಪನ್ ಮಾಡಿಸ್ಬೇಕು ಅಂದರು. ಅಷ್ಟೇ ಹೇಳಿದಿದ್ರು ಸಾಕಾಗಿತ್ತು. ಆದರೆ ನಾನು ಕೂಡ ನಿಮ್ಮ ಜೊತೆಗೆ ಆ ಸೂಕ್ಷ್ಮ ಏರಿಯಾಗಳಿಗೆ ಬರ್ತೀನಿ ಅಂತ ರೆಡಿಯಾಗ್ಬಿಟ್ರು. ಆಗ ಪೊಲೀಸ್, ಮೇಡಮ್ ಆ ಏರಿಯಾ ಸರಿ ಇಲ್ಲ, ಅಲ್ಲಿರೋದು ಹೆಚ್ಚಾಗಿ ಮೈಂಡ್ ವಾಶ್ ಮದ್ರಾಸ ಉತ್ಪನ್ನಗಳು, ಕಲ್ಲು ತೂರಾಟ ಆದರೆ ನಿಮಗೆ ಅಪಾಯ ಆಗಬಹುದು, ಕಲ್ಲನ್ನು ಎದುರುಗಡೆಯಿಂದ ಹೊಡೆದ್ರೆ ನಾವು ಗುಂಡು ಹೊಡಿತೀವಿ, ಆದರೆ ಇನ್ನೊಂದು ಬಿಲ್ಡಿಂಗ್ ಹಿಂದೆ ಬಚ್ಚಿಟ್ಟುಕೊಂಡು ಕಲ್ಲು ಎಸೆಯುವಷ್ಟೇ ಪೌರುಷ ಅವರಲ್ಲಿರೋದು. ಸೊ ನೀವು ಬರೋದು ಬೇಡ, ನಾವೆಲ್ಲ ನೋಡ್ಕೋತೀವಿ, ಮ್ಯಾನೇಜ್ ಮಾಡ್ತೀವಿ ಅಂದರು. ಆಗ ಮೇಯರ್ ಏನು ಮಾಡಿದ್ರು ಗೊತ್ತಾ? ಕಲ್ಲು ತಲೆಗೆ ಬಿದ್ದರೂ ಏಟಾಗಬಾರ್ದು ಅಂತ ನೀವು ಹೆಲ್ಮೆಟ್ ಹಾಕ್ತಿರಲ್ಲ, ನಂಗೊಂದು ಕೊಡಿ ಅಂದರು. ಬೀದಿಗೆ ಬಂದೇ ಬಿಟ್ರು. ये राधे कृष्ण का मंदिर था। इस मंदिर में कुछ नहीं, आधे में बिरयानी वालों का है, आधा में इसमें कुछ नहीं है, पूरा सामान होगा, कोई सामान नहीं हुआ, पूरा भरा है। कौन करा सामान है वहाँ? नहीं है यार, जो कहाँ है राम, उस मंदिर का था, जो मंदिर गिरा था। ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನಮ್ಮ ಮಂದಿರಗಳಿಗೆ ಬೀಗ ಹಾಕಲಾಗಿತ್ತಲ್ಲ ಅಲ್ಲಿ ಹತ್ತಿರ ಹೋಗಿ ಚೆಕ್ ಮಾಡಿ ಆ ಎಲ್ಲ ಬೀಗವನ್ನು ಒಡೆಯೋಕೆ ಆದೇಶ ಕೊಟ್ಟರು. ಅದೊಂದು ಸಣ್ಣ ಸಾಮಾನ್ಯ ಆಪರೇಷನ್ ಅಲ್ಲ. 7 ಪೊಲೀಸ್ ಸ್ಟೇಷನ್ನಿನ ಪೊಲೀಸ್ ಫೋರ್ಸ್ ಪ್ರಮೀಳಾ ಪಾಂಡೆ ಅವರ ಹಿಂದೆ ಇತ್ತು. ಒಂದೇ ಒಂದು ಕಲ್ಲು ಗಾಳಿಯಲ್ಲಿ ಬಂದಿದ್ರೂ ಕೂಡ ಸಿಚುವೇಶನ್ ತುಂಬ ಕಷ್ಟ ಆಗ್ತಾಯಿತ್ತು. ಪೊಲೀಸರಿಗಲ್ಲ, ಮೇಯರ್ ಪ್ರಮೀಳಾ ಪಾಂಡೆ ಅವರಿಗೂ ಅಲ್ಲ, ಬದಲಾಗಿ ಕಲ್ಲು ಎಸೆದ ಸೈತಾನರಿಗೆ. ಕಾನ್ಪುರದಲ್ಲಿ ವಿಶೇಷವಾಗಿ ಮುಸ್ಲಿಂ ಹೆಚ್ಚು ಸಂಖ್ಯೆಯಲ್ಲಿ ಇರೋ ಏರಿಯಾಗಳಲ್ಲಿ ಸುಮಾರು 125 ಪುರಾತನ ದೇವಸ್ಥಾನಗಳನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಕ್ಲೋಸ್ ಮಾಡಲಾಗಿದೆ. ತುಂಬ ದೇವಸ್ಥಾನಗಳನ್ನು ಅಲ್ಲಿನ ಬುಲ್ಲಾಗಳು ಬಿರಿಯಾನಿ ಮಾಡಿಕೊಳ್ಳೋಕ್ಕೆ ಜಾಗ ಮಾಡಿಕೊಂಡಿದ್ರಂತೆ. ವಿಶೇಷ ದಿನಗಳಲ್ಲಿ ರೋಡಲ್ಲೇ ನಮಾಜ್ ಮಾಡಿ, ದೇವಸ್ಥಾನದಲ್ಲಿ ಬಿರಿಯಾನಿ ಮಾಡಿ, ಮತ್ತೆ ರೋಡಿಗೆ ಬಂದು ಮಾಡಿದ್ದನ್ನೆಲ್ಲ ತಿನ್ನೋ ಪರಿಪಾಠವೂ ಬಂದಿತ್ತು. ಇನ್ನೂ ಕೆಲವು ಕಡೆಗಳಲ್ಲಿ ನಮ್ಮ ಪುರಾತನ ಮಂದಿರಗಳಲ್ಲಿ ಕಸ ಸಂಗ್ರಹಣೆ ಮಾಡಲಾಗ್ತಾ ಇತ್ತು. ಕೇಳಿದ್ರೆ ನೋವಾಗಲ್ವ, ಕೋಪ ಬರಲ್ವಾ?
ಈಗ ಬೀಗ ತೆಗೆದು ನೋಡಿದ್ರೆ ದೇವರ ವಿಗ್ರಹಗಳು ಪತ್ತೆಯಾಗೋಕ್ಕೆ ಶುರುವಾಗಿದೆ. ದೇವಸ್ಥಾನವನ್ನು ಕಬ್ಜಾ ಮಾಡುವುದು ಮಾತ್ರವಲ್ಲ, ಬಾಬರ್ ಸಂತತಿಗಳಿಗೆ ಟೈಮ್ ಪಾಸ್ ಆಗಬೇಕಲ್ರಿ. ಹೀಗಾಗಿ ದೇವಸ್ಥಾನವನ್ನು ನಾಶ ಮಾಡುವುದು ಕೂಡ ಮಾಡಿದರು. ಎಲ್ಲಿಯ ಮಟ್ಟಿಗೆ ಅಂದರೆ, ದೇವರ ಅಭಿಷೇಕಕ್ಕೆ ಯಾವ ಬಾವಿಯ ನೀರನ್ನು ಬಳಸ್ತಾ ಇದ್ರಲ್ಲ ಅದನ್ನು ಕೂಡ ಮುಚ್ಚಾಕಿದ್ರು. ಅರ್ರೆ, ಆ ಬಾವಿನ ನೀವೇ ಬಳಸ್ಕೊಳ್ಬೋದಿತ್ತು. ನೀವು ಹೊಟ್ಟೆಗೆ ನೀರು ಕುಡಿಯೋದಾ ಅಥವಾ ನೀರು ಕುಡಿದ ಮೇಲೆ ಬರೋದನ್ನು ಏನಾದರೂ ಕುಡಿಯೋದಾ? ಈಗ ಆ ಮುಚ್ಚಿದ ಬಾವಿಯನ್ನು ಕೂಡ ಯೋಗಿ ಸರ್ಕಾರ ತೆಗೆಸ್ತಾ ಇದೆ. ಆದರೆ ಯೋಗಿ ಆದಿತ್ಯನಾಥ್ ಸದ್ಯಕ್ಕೆ ನೋಡಿದ್ರೆ ಯಾರನ್ನೂ ಕೂಡ ಬಿಡೋ ಮಾತೇ ಇಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ಒಂದು ಪವರ್ಫುಲ್ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಸಂಬಲ್ ಬಗ್ಗೆ ಯಾಕೆ ಯಾರೂ ಮಾತೇ ಆಡಲ್ಲ? ಅಲ್ಲಿ ಬಜರಂಗಿ ಮೂರ್ತಿ ರಾತ್ರೋರಾತ್ರಿ ಬಂದಿದ್ದ, ಅಲ್ಲಿನ ದೇವಸ್ಥಾನಗಳು ಏಕಾಏಕಿ ಕಾಣಿಸಿಕೊಂಡಿದ್ದ, ಜಸ್ಟ್ 46 ವರ್ಷಗಳ ಹಿಂದಿನ ಹಿಂದೂ ಹತ್ಯಾಕಾಂಡದ ಬಗ್ಗೆ ಯಾರು ಯಾಕೆ ಚರ್ಚೆಯನ್ನೇ ಮಾಡ್ತಾ ಇಲ್ಲ, ಯಾಕೆ ಅವರಿಗೆ ಶಿಕ್ಷೆ ಆಗಿಲ್ಲ ಅಂತ ಕೇಳಿದ್ದಾರೆ. इन्हीं के समय में 46 वर्ष पहले जिस मंदिर को बंद कर दिया गया, वो मंदिर फिर से सामने सबके सामने आ गया. इनकी वास्तविकता को सबके सामने प्रस्तुत कर दिया. याद करिए ना, क्या वो संभल में इतना प्राचीन मंदिर क्या रातों रात प्रशासन ने बना दिया? क्या वहां बजरंगबली की इतनी प्राचीन मूर्ति रातों रात आ गई? क्या वहां पर जो ज्योतिर्लिंग निकला है, क्या ये आस्था नहीं थी? क्या उन दरिंदों को आज तक सजा क्यों नहीं मिली? इन्होंने 46 वर्ष पहले संभल के अंदर नरसंहार किया था. क्यों नहीं चर्चा होती संभल में उन लोगों की, उन निर्दोष लोगों की? क्या क्या कसूर था उनका? ಅಂದರೆ ಅಲ್ಲಿಗೆ ಆ ಸಮಯದಲ್ಲಿ ನಮ್ಮ ಮಂದಿರವನ್ನು ಹಾಳು ಮಾಡಿದವರಿಗೆ, ನಮ್ಮ ಹಿಂದೂಗಳನ್ನು ಕೊಂದವರಿಗೆ ಶಿಕ್ಷೆ ಕೊಡೋಕೆ ಆಗದೇ ಇದ್ರೂ ಕೂಡ ನನ್ನ ಅವಧಿಯಲ್ಲಿ ಒಂದು ಸೊಳ್ಳೆಯನ್ನು ಕೂಡ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅದಂತೂ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಎಷ್ಟು ಭಯ ತಂದಿದೆ ಅಂದರೆ, ಯೋಗಿಯವರನ್ನು ಫೇಸ್ ಮಾಡೋದು ಬಿಡಿ, ಲೇಡಿ ಮೇಯರ್ ಪ್ರಮೀಳಾ ಪಾಂಡೆಯನ್ನೇ ಎದುರಿಸೋಕೆ ಆಗದೆ ತಾವು ಅಕ್ರಮವಾಗಿ ಕಟ್ಟಿಕೊಂಡಿದ್ದ ಮನೆಗಳನ್ನು, ಕಬಳಿಸಿದ ಜಾಗವನ್ನು ಅವರೇ ಮುಂದೆ ಬಂದು ಕೆಡುತ್ತಾ ಇದ್ದಾರೆ. ಅಯೋಧ್ಯದಲ್ಲಿ ರಾಮನ ಅವತಾರ ಹೇಗೆ ಆಯಿತೋ, ಮಥುರಾದಲ್ಲಿ ಕೃಷ್ಣ ಅವತಾರ ಹೇಗೆ ಆಯಿತೋ, ಅದೇ ಥರ ಸಂಭಲ್ನಲ್ಲಿ ಕಲ್ಕಿ ಅವತಾರ ಅನ್ನೋದು ನಮ್ಮ ನಂಬಿಕೆ. ಅದೆಂಥ ದೇವಸ್ಥಾನ ಅಂದರೆ, ಸಂಭಲ್ನಲ್ಲಿ ಒಂದೊಂದೇ ರೋಚಕ ಸತ್ಯಗಳು ಹೊರಗೆ ಬರ್ತಾ ಇದೆ. ಶೋಧ ಕಾರ್ಯಕ್ಕೆ ಇಳಿದಾಗ ಒಂದು ಸುರಂಗ ಮಾರ್ಗ ಸಿಕ್ಕಿದೆ. ಆ ಸುರಂಗ ಮಾರ್ಗದಲ್ಲಿ ಅನೇಕ ರೂಮ್ಗಳು ಕೂಡ ಕಾಣಿಸುತ್ತೆ. ಇದಕ್ಕೆ ನನಗೆ ಯೋಗಿ ಬಾಬಾ ಇಷ್ಟ ಆಗೋದು. ನಮ್ಮ ಶಿಲ್ಪಿಗಳು ಕಟ್ಟಿದ ಮಂದಿರವನ್ನು ಮರುಭೂಮಿಯಿಂದ ಬಂದವರು ಆಕ್ರಮಿಸಿಕೊಂಡ್ರೆ ಸುಮ್ಮನೆ ಇರೋಕೆ ಹೇಗೆ ಸಾಧ್ಯ? ಆಗಿನ ವೋಟ್ ಬ್ಯಾಂಕ್ ಮ್ಯಾನೇಜರ್ ಕಾಂಗ್ರೆಸ್ ಅವರಿಗೆ ಇವರ ಮೇಲೆ ಕ್ರಮ ತಗೊಳ್ಳೋ ಆಸಕ್ತಿಯೂ ಇರಲಿಲ್ಲ, ಧೈರ್ಯ ಮೊದಲೇ ಇರಲಿಲ್ಲ. ಬಟ್ ಈಗ ನ್ಯಾಯ ತಡವಾಗಿ ಆದರೂ ಹಿಂದೂಗಳಿಗೆ ಸಿಗ್ತಾ ಇರೋದು ಖುಷಿ. ಯೋಗಿ ಬಾಬಾ ಜಿಂದಾಬಾದ್, ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.